ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಯತೀಂದ್ರ ಅವರು ಇಮಿಡಿಯೇಟ್ಲಿ ನಾನು ಯತೀಂದ್ರ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಅವರು ಟ್ರಾವೆಲಿಂಗಲ್ಲಿದ್ದರು, ಹೇಳಿದ್ರು ನಮಗೆ. ನಾನು ಆ ಥರ ಏನೂ ಹೇಳಿಲ್ಲ, ಯಾಕಂದರೆ ಚೀಫ್ ಮಿನಿಸ್ಟರ್ ಕುರ್ಚಿನೇ ಖಾಲಿ ಇಲ್ಲ. ಅವರೇನು ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಸ್ವಯಂ ಅವರು ಖುದ್ದಾಗಿ ಹೇಳಿದ್ದಾರೆ, ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಇಲ್ಲ ಅಂತ ಹೇಳಿದ್ದಾರೆ. 2028 ನಂತರ ನಾನು ಒಬ್ಬ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹಿಂದೆನೂ ಕೂಡ ಹೇಳಿದ್ದಾರೆ. ಸೊ ಅವರು ಇದು ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿ ಅವರು ಕುರ್ಚಿ ಖಾಲಿನೇ ಇಲ್ಲ. ಸೊ ಮುಖ್ಯಮಂತ್ರಿ ಅವ್ರ ಅದ್ರ ಬಗ್ಗೆ ಚರ್ಚೆನೇ ಬರಲ್ಲ ಈಗ ಸದ್ಯಕ್ಕೆ. ನಮ್ಮ ತಂದೆ ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಏನು ಹೇಳಿದ್ದಾರೆ ಅವರು ಅಂದರೆ, ಅವರು ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಆಲ್ಮೋಸ್ಟ್ ಇವಾಗ 7.5-8 ವರ್ಷ ಮುಗಿಸಿ, ಮತ್ತು ದೇವರಾಜ ಅರಸ್ ಅವರು ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಮುಖ್ಯಮಂತ್ರಿ ಏನು ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದರು, ಅವ್ರಿಗೂ ಮೀರಿಸ್ತಕ್ಕಂಥ ಒಂದು ಪೊಸಿಷನ್ನಲ್ಲಿ ಇವತ್ತು ಇದ್ದಾರೆ. ಮತ್ತು ಇನ್ನು ಅವರು ಸಿದ್ದರಾಮಯ್ಯ ಅವರು ಸುಮಾರು 7.5-8 ವರ್ಷ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ವಿವಿಧ ಭಾಗ್ಯಗಳನ್ನು ಕೊಟ್ಟು ವಿವಿಧ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತೊಗೊಂಡು ಬಂದು ಜನಪರವಾಗಿ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದು ಅವ್ರು ಏನು ಹೇಳಿದ್ದಾರೆ ಅಂದರೆ, ಮುಂದೆ ಬರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಮೆಂಟರ್ಶಿಪ್ ಆಗಿ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ, ತತ್ವ ಸಿದ್ಧಾಂತ, ಒಂದು ಐಡಿಯಾಲಜಿ ಯಾವುದೇ ರೀತಿಯಿಂದ ಇರ್ತದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಒಂದು ಮೆಂಟರ್ ಆಗಿ ಇವಾಗ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾತಾಡಿದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರಾದರೂ ಒಬ್ಬರು ಬರ್ತಾರಂತ ಅವ್ರು ಹೇಳಿಲ್ಲ. ಅಲ್ಲ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಹೇಳಿದ್ದಾರೆ, ಜೊತೆಗೆ 5 ವರ್ಷ ಸಿದ್ದರಾಮಯ್ಯನವರು ಪೂರ್ಣಗೊಳಿಸಿದ ನಂತರ ಬರ್ತಾರೆ ಅಂದಿದ್ರೆ ಆಗ್ತಾ ಇತ್ತು. ಈಗ DK ಶಿವಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ಪರಮೇಶ್ವರ್ ನಾನು CM ಅಂತೇಳಿ ಈಗ ಅವರು ಕುರ್ಚಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಇನ್ನೂ 5 ವರ್ಷ ಪೂರ್ಣ ಆಗಿಲ್ಲ, ಮೊದಲೇ ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅಂತ ಹೇಳಿದ್ರೆ ಹೇಗೆ ಅಂತ? ಅಲ್ಲ, ಮುಂದಿನ CM ಅಂತ ನಾನು ಅದೇ ಕೇಳಿದಲ್ಲ ಅವ್ರಿಗೆ, ನೀವು ಮುಂದಿನ CM ಅಂತ ಇಲ್ಲ, ನಾ ಹಂಗೆ ಹೇಳಲೇ ಇಲ್ಲ. ಪ್ರೆಸ್ ಅವ್ರು ಕೂಡ ಬಹುಶಃ ಅದರ ಅಂದ್ಕೊಂಡಿದ್ದಾರೆ, ಆದರೆ ನಾನು ಆ ಒಂದು ಯಾವ ಕಾರಣಕ್ಕೂ ಆ ಥರ ಹೇಳಿಲ್ಲ. ನಮ್ಮ ತಂದೆಯವರು ಇವತ್ತಿನ ದಿವಸ ಮುಖ್ಯಮಂತ್ರಿ ಇದ್ದಾಗ ನಾನು ಇನ್ನೊಬ್ಬರು ಮುಂದಿನ ಮುಖ್ಯಮಂತ್ರಿ ಅಂತ ಇನ್ನೊಬ್ಬರ ಹೆಸರು ಹೇಳಕ್ಕೆ ಹೆಂಗೆ ಸಾಧ್ಯ ಅಂತ ಹೇಳಿದ್ದಾರೆ. ಅವ್ರು ಹೇಳಿರುವಂತಹ ಹೇಳಿಕೆ ಈ ಸೂಕ್ತ ಸಂದರ್ಭನ ಅಂತ ಸರ್, ಸಂದರ್ಭ ಯಾವುದು ಈಗ ಅಂತ? ಇಲ್ಲ, ಬಹುಶಃ ಅವರು ಯಾವುದಾದ್ರು ಒಂದು ಬೆಳಗಾಂಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಪ್ರೆಸ್ ಮಾಧ್ಯಮದವರು ಅವರು ಕೂಡಿ ಅವ್ರಿಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಆದರೆ ಅವ್ರು ಹೇಳ್ತಕ್ಕಂಥ ಮಾತು ಮತ್ತು ಪ್ರೆಸ್ ಅವರು ತಿಳ್ಕೊಂಡಿರೋ ವಿಷಯ ಬೇರೆ ಬೇರೆ ಇದೆ. ನವೆಂಬರ್ನಲ್ಲಿ ಕ್ರಾಂತಿ, ಡಿಸೆಂಬರ್ನಲ್ಲಿ ಸಂಪುಟ ಬದಲಾವಣೆ, ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಅನ್ನೋ ಸಂದರ್ಭದಲ್ಲೇ ಅವ್ರು ಹೇಳಿಕೆ ಕೊಟ್ಟಿರೋದು. ನೋಡ್ರಿ, ಯಾವ ಕ್ರಾಂತಿ, ಎಲ್ಲಿ ಕ್ರಾಂತಿ ಆಯಿತು? ಸೆಪ್ಟೆಂಬರ್ ಕ್ರಾಂತಿ ಹೇಳಿದ್ರೆ ಆಯ್ತಾ? ಅಕ್ಟೋಬರ್ ಕ್ರಾಂತಿ ಆಯ್ತಾ? ನವೆಂಬರಲ್ಲೂ ಕೂಡ ನವೆಂಬರ್ 14ನೇ ತಾರೀಕು ತನಕ ಬಿಹಾರ್ ಚುನಾವಣೆ ಇದೆ. ಬಿಹಾರಲ್ಲಿ ಇವತ್ತಿನ ದಿವಸ RJD ಹಾಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ರೀತಿಯಿಂದ ಆಗ್ತಾ ಇದೆ. ಸೊ ನಮ್ಮ ಮುಖಂಡರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರು ಎಲ್ಲರೂ ಕೂಡ ಬಿಹಾರ್ಗೆ ಹೋಗಿ ಅಲ್ಲೂ ಕೂಡ ನಮ್ಮ ಕಡೆಯಿಂದ ಎಲ್ಲ ಕ್ಯಾಂಪೇನಿಂಗ್ ಎಲ್ಲ ಮಾಡ್ತಾರೆ. ಸೊ ಅದ ನಂತರ ಬಹುಶಃ ವಿಚಾರ ಮಾಡ್ತಾರೆ ಏನು ಮಾಡಬೇಕು. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಈಗಂತೂ ಇವಾಗ ಮುಖ್ಯಮಂತ್ರಿ ಪ್ರಶ್ನೆ ಅದು ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಹೈಕಮಾಂಡ್ ಇಸ್ ಸುಪ್ರೀಂ ಇನ್ ಕಾಂಗ್ರೆಸ್ ಪಾರ್ಟಿ. ಕರೆಕ್ಟ್? ಅವರು ತಗೊಳ್ತಕ್ಕಂಥ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ. ಜಯಚಂದ್ರ ಸೇರಿದಂತೆ ಹಲವು ಹಿರಿಯ ನಾಯಕರು ಹೇಳೋದು, ನಾವು 5 ವರ್ಷಗಳವರೆಗೆ ಅವರನ್ನು ಆಯ್ಕೆ ಮಾಡಿದ್ದೀವಿ, ಹಾಗಾಗಿ ಅವರೇ ಇರ್ತಾರೆ ಅಂತೇಳಿ ಸರ್ ಬೆಳಗ್ಗೆ ಕೂಡ ಹೇಳಿದ್ರು. ಬೆಳಗ್ಗೆ ಈಗ ಮುಖ್ಯಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಸ್ಥಾನ ಆಗಲಿ ಯಾವಾಗಲೂ 5 ವರ್ಷಕ್ಕೆ ಇರ್ತದೆ. ಯಾರಾದರೂ ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡಿದ್ದಾರೆ, ಒಂದು ಪಕ್ಷಕ್ಕೆ ಆಯ್ಕೆ ಮಾಡಿದ್ದಾರೆ ಅಂದರೆ 5 ವರ್ಷಕ್ಕೆ ಕೊಟ್ಟಿರುವಂಥ ಒಂದು ತೀರ್ಪು. ನಾವು ಮೇ 20, 2023 ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅದು 5 ವರ್ಷಕ್ಕೆ ಸ್ವೀಕಾರ ಮಾಡಿದ್ದಾರೆ. 1, 2, 3 ವರ್ಷಕ್ಕಂತ ಮಾಡಿಲ್ಲ, 5 ವರ್ಷಕ್ಕೆ ಮಾಡಿದ್ದಾರೆ. ಮುಂದೆ ಏನಾದರೂ ಒಂದಿದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ಅಂದರೆ 2028ಕ್ಕೆ ಜಾರಕಿಹೊಳಿ ಅವರು CM ಆಗ್ಬೋದು ಅನ್ನೋದು ಯತೀಂದ್ರ ಅವರ ಮಾತು. ನಾವು ಕೊಟ್ಟಿರುವಂತಹ ಒಂದು ಗ್ಯಾರಂಟಿ ಮತ್ತು ಸುಮಾರು 6.5 ಕೋಟಿ ಜನಾಂಗದಲ್ಲಿ 5.5 ಕೋಟಿ ಜನಾಂಗಕ್ಕೆ ಮುಟ್ತಕ್ಕಂಥ, ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನೂ ಕೂಡ ಮುಟ್ತಕ್ಕಂಥ ಒಂದು ಗ್ಯಾರಂಟಿ ಕೊಟ್ಟಿದ್ದೀವಿ. ನಾವು ಮತ್ತೊಮ್ಮೆ 2028ರಲ್ಲಿ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಒಂದು ಸಂದರ್ಭದಲ್ಲಿ ನೋಡೋಣ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಸಂಪುಟ ಪುನಾರಚನೆ ಆಗ್ತಾ ಇದೆ ಸರ್, ನಾವು ಕೂಡ ಪ್ರಬಲ ಆಕಾಂಕ್ಷಿ. ನಾನು ಖಂಡಿತವಾಗಿ ಆಕಾಂಕ್ಷಿ ಇದ್ದೀನಿ. ಈಗಂತಲ್ಲ, 2018ರಲ್ಲಿ ಮತ್ತು
18-19 ಕೂಡ ಯಾವಾಗ ಮತ್ತೊಮ್ಮೆ ಒಂದು ಇದು ಆಯಿತು ಆವಾಗಲೂ ಕೂಡ ನಾನು ಒಬ್ಬ ಆಕಾಂಕ್ಷಿ ಇದ್ದೆ. 2023 ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಆಗಲಿ ನಮ್ಮ ಮುಖ್ಯಸ್ಥರು ಎಲ್ಲರೂ ಕೂಡ ಹೇಳಿದ್ರು, ಇಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಅವಕಾಶ ನೀಡ್ತೀವಿ ಅಂತ ಹೇಳಿದ್ದಾರೆ. ನಾವೊಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಒಬ್ಬ ಪ್ರಬಲವಾದ ಒಂದು ಆಕಾಂಕ್ಷಿ ಇದ್ದೀನಿ. ಮುಂದೆ ಪುನರ್ರಚನೆ ಅದು ನವೆಂಬರಲ್ಲೂ ಆಗ್ಬೋದು, ಡಿಸೆಂಬರಲ್ಲೂ ಆಗ್ಬೋದು, ಜಾನ್ವರಿಯಲ್ಲೂ ಆಗ್ಬೋದು, ಯಾವಾಗಾದರೂ ಆಗಲಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಇರ್ತೇನೆ. ಕೆಲವು ಕಾರಣಗಳಾಗಿ ಹಿಂದೆ ಕೂಡ ಮಿಸ್ ಆಗಿತ್ತು ಅಂತ ಹೇಳಿ ರಾಜಕೀಯ ಸನ್ನಿವೇಶ ಇರ್ತದೆ. ಆದರೆ ಪಾಲಿಟಿಕ್ಸಲ್ಲಿ ಯಾವಾಗಲೂ ಕೂಡ ತಾಳ್ಮೆ ಇರಬೇಕು, ಪೇಷನ್ಸ್ ಆಗಿರಬೇಕು. ನಮ್ಮ ತಂದೆಯವರು ಕೂಡ ಯಾವಾಗಲೂ ಹೇಳ್ತಾ ಇದ್ರು, ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಟರ್ನ್. ಅವಕಾಶ ಈ ಬಾರಿ ಸಿಗುತ್ತೆ. ಸಂಪೂರ್ಣವಾದ ಒಂದು ವಿಶ್ವಾಸ ಭರವಸೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.